ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ವಿಡಿಯೋ ಲಘುನಿ ಬರ್ತದ ನೋಡ್ರಿ. ಅದೆಲ್ಲ ನಿಮಗೆ ಗುರ್ತೇ ಅದ. ಎವ್ರಿ ದ್ವಾದಶಿಗೊಮ್ಮೆ ವಿಡಿಯೋ ಲಘುನೇನೆ ಬರ್ತದ. ಯಾಕಂದ್ರೆ ದ್ವಾದಶಿ ಊಟ ಲಘುನೇನೆ ಆಗಿಬಿಟ್ಟಿರ್ತದ. ಹಾಗಾಗಿ ಅದರೊಳಗೂ ವಿಶೇಷವಾಗಿ ಇವತ್ತು ಮುಕ್ಕೋಟ ದ್ವಾದಶಿ, ಇದರ ಮಹತ್ವ ಎಲ್ರಿಗೂ ಗುರ್ತದ. ವೈದಿಕ ಪರಂಪರೆಯಲ್ಲಿ ವ್ರತ ಮತ್ತು ಉಪವಾಸಗಳಿಗೆ ಅತ್ಯಂತ ಮಹತ್ವ ಸ್ಥಾನವಿದೆ. ಇವುಗಳಲ್ಲಿ ಏಕಾದಶಿ ವ್ರತವು ಅತೀ ಶ್ರೇಷ್ಠವಾದುದು ಅಂಥೇಳಿ ಎಲ್ರಿಗೂ ಗುರ್ತದ. ಮತ್ತು ವರ್ಷದ 365 ದಿನಗಳಲ್ಲಿ ಬರುವ 24 ಏಕಾದಶಿಗಳಲ್ಲಿ ಧನುರ್ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ವೈಕುಂಠ ಏಕಾದಶಿ ಅಥವಾ ಇದಕ್ಕೆ ಮುಕ್ಕೋಟ ಏಕಾದಶಿ ಅಂತಲೂ ಕರಿತೀವಿ. ಇದು ಬಹಳ ಅಂದ್ರೆ ಬಹಳ ಅತ್ಯಂತ ಪವಿತ್ರವಾದದ್ದು. ಈ ದಿನ ಸಾಕ್ಷಾತ್ ಶ್ರೀಮನ್ನಾರಾಯಣನ ವಾಸಸ್ಥಾನವಾದ ವೈಕುಂಠದ ದ್ವಾರಗಳು ಭಕ್ತರಿಗಾಗಿ ತೆರೆದಿರುತ್ತವೆ ಎಂಬುದು ಶಾಸ್ತ್ರಗಳ ಉಲ್ಲೇಖ ಅದ. ಮತ್ತು ಏಕಾದಶಿ ಶಬ್ದದ ಅರ್ಥ ಎಷ್ಟು ಅದ ಅಂತಂದ್ರೆ ಎವ್ರಿ ಏಕಾದಶಿಗೊಮ್ಮೆ ನಾವೆಲ್ಲರೂ ಇದನ್ನು ಡಿಸ್ಕಸ್ ಮಾಡೇ ಬಿಟ್ಟಿರ್ತೀವಿ. ಏಕಾದಶಿ ಎಂಬ ಸಂಸ್ಕೃತ ಪದದ ಅರ್ಥ 11 ಮನುಷ್ಯನ ದೇಹದಲ್ಲಿ 5 ಜ್ಞಾನೇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, 5 ಕರ್ಮೇಂದ್ರಿಯಗಳು ಕೈ, ಕಾಲು, ಬಾಯಿ, ಗುದ, ಜನನೇಂದ್ರಿಯ ಮತ್ತು ಇವುಗಳನ್ನು ನಿಯಂತ್ರಿಸುವ ಒಂದು ಮನಸ್ಸು. ಹೀಗೆ ಒಟ್ಟು 11 ಇಂದ್ರಿಯಗಳಿವೆ. ಈ 11 ಇಂದ್ರಿಯಗಳನ್ನು ಲೌಕಿಕ ವಿಷಯಗಳಿಂದ ಹಿಂದಕ್ಕೆ ಎಳೆದು ಸಂಪೂರ್ಣವಾಗಿ ಭಗವಂತನ ಕಡೆಗೆ ಕೇಂದ್ರೀಕರಿಸುವುದೇ ಏಕಾದಶಿ ವ್ರತದ ಮೂಲ ತತ್ವ. ಇದು ಬರೀ ದೇವರ ಧ್ಯಾನ ಮಾಡಲಿಕ್ಕೆ ಅಷ್ಟೇ ಅಲ್ಲ, ಏಕಾದಶಿ ನಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟೇ ಮಹತ್ವವಾದದ್ದು. ಈ ದಿನವನ್ನು ಮುಕ್ಕೋಟ ಏಕಾದಶಿ ಅಂತಲೂ ಕರಿತೀವಿ. ಇದಕ್ಕೆ 2 ಪ್ರಮುಖ ಕಾರಣಗಳಿವೆ. ದೇವತೆಗಳ ಆಗಮನ. ಈ ಪವಿತ್ರ ದಿನದಂದು ಮುಕ್ಕೋಟಿ ಅಂದ್ರೆ 33 ಕೋಟಿ ದೇವತೆಗಳು ಭೂಮಿಗೆ ಇಳಿದು ಬಂದು ವಿಷ್ಣುವನ್ನು ಪೂಜಿಸುತ್ತಾರೆ. ಮತ್ತು ಎಷ್ಟು ಪುಣ್ಯದ ಫಲ ಅದ ಅಂದ್ರೆ ವರ್ಷದ ಉಳಿದು 23 ಏಕಾದಶಿಗಳನ್ನು ಆಚರಿಸಲು ಸಾಧ್ಯವಾಗದಿದ್ದರೂ ಈ ಒಂದೇ ಏಕಾದಶಿಯನ್ನು ನಿಷ್ಠೆಯಿಂದ ಆಚರಿಸಿದರೆ 3 ಕೋಟಿ ಏಕಾದಶಿಗಳನ್ನು ಮಾಡಿದ ಪುಣ್ಯ ಬರ್ತದೆ. ಗೊತ್ತೇ ಅದ ಎಲ್ರಿಗೂ. ಹಿಂದಿನ ದಿವಸ ಏಕಾದಶಿ ವ್ರತ ಆಚರಣೆ. ಏಕಾದಶಿ ಹಿಂದಿನ ದಿನ ದಶಮಿಯಂದು ಒಂದೇ ಊಟ. ಆಮೇಲೆ ಏಕಾದಶಿ ದಿವಸ ಖರೆ ಅಂದ್ರೆ ಏನೂನೇ ತಗೋಬಾರ್ದು. ಒಬ್ಬೊಬ್ಬರಿಗೆ ಆಗ್ತಿರಂಗಿಲ್ಲ ಅಂಥವರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ದೇವ್ರ ಮುಂದೆ ದೀಪ ಹಚ್ಚಿ ಸಂಕಲ್ಪ ಮಾಡಿ ಹಣ್ಣು ಹಾಲು ಅಂದ್ರೆ ಸಾಧ್ಯವಾದ್ರೆ ನಿರಾಹಾರ, ನೀರೂ ಕುಡಿಲಾರ್ದೆ ಮಾಡಬೇಕು. ಒಬ್ಬೊಬ್ಬರಿಗೆ ಆಗಂಗಿಲ್ಲ, ಆರೋಗ್ಯ ಸಮಸ್ಯೆಗಳು ಹಾಗೆ ಏನರ ಇದ್ರೆ ಹಣ್ಣು ಹಾಲು ಸೇವಿಸಿ, ಅನ್ನ ಇಂಥವಂತೂ ಯಾರೂ ತಿನ್ನಂಗೆ ಇಲ್ಲ ಬಿಡ್ರಿ. ಟಿಫಿನ್ನು ಇವೇನೂ ಮಾಡಲಾರ್ದ ಹಣ್ಣು ಹಾಲು ತಿಂದು ಮಾಡಿದ್ರೆ ಅದೂ ಕೂಡ ಒಳ್ಳೆಯದು. ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಅಥವಾ ದೇವರ ದೇವಸ್ಥಾನ ಯಾವುದಾದ್ರೂ ನಡೀತದೆ, ಹೋಗಿ ದರ್ಶನ ತಗೊಂಡು ಬರೋದು. ದ್ವಾದಶಿ ಮಾರನೇ ದಿವಸ ಸೂರ್ಯೋದಯಕ್ಕೂ ಮುನ್ನ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಸಾತ್ವಿಕ ಆಹಾರ ಸೇವಿಸುವ ಮೂಲಕ ವ್ರತವನ್ನು ಮುಕ್ತಾಯ ಮಾಡಬೇಕು. ಇಷ್ಟಾದಮೇಲೆ ದ್ವಾದಶಿ ಕೂಡ ಒಂದೇ ಊಟ ಇರ್ತದೆ. ಸಾಯಂಕಾಲ ನೀವು ಟಿಫಿನ್ ಮಾಡ್ಬೋದು. ಇಷ್ಟು ನೋಡ್ರಿ ದ್ವಾದಶಿ ಆಚರಣೆ. ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆಯೂ ಅದ, ಬಹಳಷ್ಟು ಅದ. ಅದನ್ನು ನಾಳೆ ಮತ್ತೆ ನಾವು ಚರ್ಚೆ ಮಾಡ್ತಾ, ಈಗೇನು ಮಾಡ್ಲಿಕ್ಕತ್ತೀನಿ ಅಡುಗೆ ಅಂತ ನಿಮ್ಗೆ ಹೇಳಲೇ ಇಲ್ಲ, ಹೌದಿಲ್ರಿ? ನೋಡ್ರಿ, ಒಂದು ಕಡೆ ಹುಗ್ಗಿ ಮಾಡ್ಲಿಕ್ಕೆ ಇಟ್ಟೀನಿ. ಹೆಸರುಬೇಳೆ ಅಕ್ಕಿ ಅಂತೂ 2 ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದು ಕಡೆ ಏನದ ನವಣಕ್ಕಿ ಅನ್ನಕ್ಕಿಟ್ಟೀನಿ, ಇನ್ನೊಂದು ಸೈಡ ಹೆಸರುಬೇಳೆ ಕುದಿಲಿಕ್ಕಿಟ್ಟೀನಿ. ಇಲ್ಲೇನದ ಒಗ್ಗರಣೆ ಮಾಡ್ಲಿಕ್ಕತ್ತೀನಿ. ಪಾತಾಳ ಭಾಜಿ ಅಂದ್ರೆ ಪಾಲಕ್ ಪಲ್ಯದ್ದು ಸ್ವಲ್ಪ ಹುಳಿ ಟೈಪ್, ಸಾರು ಟೈಪ್ ನೀರಾಗಿ ಮಾಡೋದು ಪಾತಾಳ ಭಾಜಿ ಅಂತ ಕರಿತೀವಿ. ನೀವೇನು ಕರಿತೀರಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗ ಇನ್ನೂ ಒಂದು ಒಗ್ಗರಣೆ ಹಾಕ್ತೀನಿ. 4 ಒಲೆ ಆಗಿ ಖರೇನೆ ನನಗೆ ಇಷ್ಟು ಅನುಕೂಲ ಆಗ್ಯದ ಅಂತಂದ್ರಿ ಭಾಳ ಫಾಸ್ಟ್ ಆಗಿಬಿಡ್ತದೆ ಅಡುಗೆ. ಅದ್ರಾಗ ಏಕಾದಶಿ ನಮ್ಮ ಮನೆ ಒಳಗೆ 4 ಜನ ಮಾಡ್ತೀವಿ. ನಿನ್ನಿನ ದಿವಸ ನಾವು ಒಲಿ ಹೊತ್ತಾಕೋದೇ ಅವಶ್ಯಕತೆ ಬೀಳಂಗಿಲ್ಲ. ನೀರು ಬಿಸಿ ಮಾಡೋದನ್ರಿ ನಮಗೆ ದಿನನಿತ್ಯ ಎದ್ದ ತಕ್ಷಣ ಬಿಸಿನೀರು ಬೇಕಾಗ್ತದೆ. ಬಿಸಿನೀರು ಅನ್ರಿ, ಚಹಾ ಅನ್ರಿ, ಹಾಲು ಅನ್ರಿ, ಏನೂ ಇಲ್ಲ ನೋಡ್ರಿ. ಹಾಗಾಗಿ ಅಡುಗೆ ಮನೆಗೆ ಹಾಯೋದೇ ಇಲ್ಲ ಅಂದ್ರೂ ಓಕೆ,
ಅಷ್ಟು ಅಂದರೆ ನಾವು ಎದಕ್ಕೂ ಬರೋ ಅವಶ್ಯಕತೆ ಬರಂಗೇ ಇಲ್ಲ, ನೀರು ಕುಡಿಯಂಗಿಲ್ಲ. ನಿರಾಹಾರ ಏಕಾದಶಿ ನಮ್ದಾಗಿರ್ತದೆ. ಹಾಗಾಗಿ ನಾನು ಭಕ್ರಿ ಚಪಾತಿ ಒಂಚೂರು ಕಡಿಮೆ ದ್ವಾದಶಿಗೊಮ್ಮೆ. ಅದಕ್ಕೆ ಈಗೇನದ ಎಲ್ಲನೂ ಒಂಚೂರು ಹೆಲ್ದಿ ವೇ ಒಳಗೆ ಅಡುಗೆ ಏನೇ ಮಾಡಿದರೂ ಒಂಚೂರು ಹೆಲ್ದಿ ವೇ ಒಳಗೆ ಇರಬೇಕು ಅಂತ ತಿಳ್ಕೊಂಡು ನವಣಕ್ಕಿ ಅನ್ನನೇ ಮಾಡ್ಲಿಕ್ಕತ್ತೀನಿ. ಬಿಳಿ ಅಕ್ಕಿ ಅನ್ನನೂ ಒಂಚೂರು ಕಡಿಮೆ ರೀ. ನೀವು ನೋಡ್ತೀರಿ ವಿಡಿಯೋಸ್ ನೋಡಿದವ್ರಿಗೆ ಎಲ್ರಿಗೂ ಗೊತ್ತಿರ್ತದೆ. ಈಗ ಒಂದು ಸೈಡ ಮೆಂತೆ ಪಲ್ಯ, ದೊಡ್ಡ ಬುಟ್ಟಿ ಒಳಗೆ ಮೆಂತೆ ಪಲ್ಯ, ಬರೀ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು ಎಲ್ಲ ಹಾಕಿ ಮೆಂತೆ ಪಲ್ಯ 4 ಸೂಡು ಮೆಂತೆ ಪಲ್ಯ ಇದ್ದೂರೆ ಅವ್ನು ಬರೀ ತಾಳಿಸ್ತೀನಿ. ಹಸಿಮೆಣಸಿನ್ಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತೆಗೆದುಬಿಡ್ತೀನಿ. ಮತ್ತು ಈ ಕಡೆ ಪಾತಾಳ ಭಾಜಿದು ಏನದಲ್ಲ, ಒಂದು 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು ಎಲ್ಲ ಹಾಕಿ ಪಾಲಕ್ ಪಲ್ಯ ಹಾಕಿ ತಾಳಿಸಿ ಅದ್ರ ಒಳಗೆ ಹೆಸರು ಬೇಳೆ ಕುದಿಸಿ ಇಟ್ಕೊಂಡಿದ್ನಲ್ರಿ ಹೆಸರು ಬೇಳೆ ತವ್ವಿ ಹಾಕಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕು, ಭಾಳಷ್ಟು ನೀರು ಬೇಕು ಅಂತಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುದಿಸೋದು. ಇಲ್ಲ ನಮಗೆ ಗಟ್ಟಿಯಾಗಿ ಬೇಕು ಅಂತಂದ್ರೆ ನೀರು ನಮಗೆ ಹೆಂಗೆ ಬೇಕೋ ಹಂಗೆ ನೀರು ಹಾಕೋದು ನೋಡ್ರಿ. ನಾನಂತೂ ಇಷ್ಟು ನೀರು ಹಾಕೀನಿ. ಇನ್ನೊಂದು ಸ್ವಲ್ಪ ಮತ್ತೆ ಕುದಿ ಹಿಡಿದ್ಮೇಲೆ ಮತ್ತೊಂದು ಅರ್ಧ ವಾಟಕ ಹಾಕಿ ಕುದಿಸ್ಲಿಕ್ಕೆ ಇಡ್ತೀನಿ. ನೋಡಿರಿ, ಮೆಂತೆ ಪಲ್ಯ ಜಾಸ್ತಿ ಹಿಂಗೆ ಮಾಡಿ ತಿನ್ನೋದು ಚಲೋ ಅನ್ಸದ. ಯಾಕಂದ್ರೆ ಭಾಳ ತಾಳಸಂಗೂ ಇಲ್ಲ, ಅಷ್ಟು ಇದೂ ಎನರ್ಜಿನೂ ಅದರೊಳಗಿಂದ ಎಲ್ಲ ಶಕ್ತಿನೂ ಹೋಗಂಗಿಲ್ಲ. ಅದ್ರ ಸಲುವಾಗಿ ಮತ್ತು ಇಲ್ಲಿ ನೋಡ್ರಿ, ಪಾಲಕ್ ಭಾಜಿ ಒಳಗೆ, ಪಾತಾಳ ಭಾಜಿ ಒಳಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಹಾಕಂಗಿಲ್ರಿ, ಸ್ವಲ್ಪ ಮಸಾಲೆ ಪುಡಿ ಮತ್ತು ಕಸೂರಿ ಮೇಥಿ ಒಂದಿಷ್ಟು ಹಾಕೀನಿ. ಅಂದ್ರೆ ಫ್ಲೇವರ್ ಮಸ್ತಾಗಿ ಬರ್ತದೆ, ಆರೋಗ್ಯಕ್ಕೂ ಚಲೋ. ಹಾಗಾಗಿ ಈಗ 1-2 ಕುದಿಸಿ ತೆಗೆದುಬಿಡ್ತೀನಿ. ಸ್ವಲ್ಪ ಬೆಲ್ಲ ಹಾಕಿನ್ರೆ ಇದಕ್ಕೆ. ನಮ್ಮ ಕಡೆ ಎಲ್ಲ ಸ್ವಲ್ಪ ಬೆಲ್ಲನೇ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ನಾನು ಹುಗ್ಗಿ ಮಾಡಲಿಕ್ಕೆ ಇಟ್ಟಿದ್ದೆ. ಅಂದ್ರೆ ಒಂದಿಷ್ಟು ಪೊಂಗಲ್ನು ಮಾಡೋಣ ಅಂತ ಹೇಳಿ ಅದಕ್ಕೆ ಇಲ್ಲಿ ಒಲಿ ಖಾಲಿ ಆದಮೇಲೆ ಒಂದಿಷ್ಟು ಕುದಿಲಿಕ್ಕತ್ತದಲ್ಲ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ತಕ್ಕೊಂಡು ಉಳಿದದ್ದಕ್ಕೆ ನಾನು ಹುಗ್ಗಿ ಮಸಾಲೆ ಹಾಕಿದೆ. ಇದಕ್ಕೇನದ ಬೆಲ್ಲ ಹಾಕಿ ಕುದಿಸ್ಬಿಡ್ತೀನಿ. ಏಲಕ್ಕಿ, ಮನುಕ, ಗೋಡಂಬಿ ಹಾಕಿ ಪೊಂಗಲ್ ಇಲ್ಲಿ ಮಾಡ್ಲಿಕ್ಕತ್ತೀನಿ. ಫಸ್ಟ್ ಒಲಿ ಮೇಲೆ. ಸೆಕೆಂಡ್ ಒಲಿ ಮೇಲಂತೂ ಪಾತಾಳ ಭಾಜಿ ಆಗ್ಲಿಕ್ಕತ್ತದ. ಈಗ ಬೆಲ್ಲ ಹಾಕಿದೆ, ಅಕ್ಕಿ ಹೆಸರುಬೇಳೆ ಕುದ್ದಾವ. ಪಾಯಸಕ್ಕೆ ಇದನ್ನು ದಿನನಿತ್ಯ ಮಾಡಿದ್ರು ಚಲೋನೇ. ಇದನ್ನು ಮತ್ತು ಹುಗ್ಗಿ ಇದು ನಮ್ಮ ಮನೆಯೊಳಗೆ ದಿನನಿತ್ಯ ಇರ್ತದೆ. ಅದೇ ಈ ಸರಿ ಒಂಚೂರು ಊರಿಗೆಲ್ಲ ಹೋಗಬೇಕಾಗಿ ಬಂತು, ಹಾಗಾಗಿ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು. ಈಗ ಹುಣಸೆ ಹಣ್ಣು ನೆನೆ ಇಟ್ಟೀನಿ. ಹುಣಸೆ ಹಣ್ಣು ನೆನೆ ಇಟ್ಟೀನಿ. ಅದರೊಳಗೆ ಎಳ್ಳು ಮತ್ತು ಶೇಂಗಾ ಪುಡಿ ಹುರ್ಕೊಂಡು ಪುಡಿ ಮಾಡಿಟ್ಟದ್ದು ಪೌಡ್ರ್ ಹಾಕಿದೆ. ಮತ್ತು ಬೆಲ್ಲನೂ ರುಚಿಗೆ ತಕ್ಕಷ್ಟು. ಈಗ ಹುಣಸೆ ಹಣ್ಣಿನ ಹುಳಿಗೆ ತಕ್ಕಂತೆ ಬೆಲ್ಲ, ಇದು ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು. ಅದು ಈ ಕ್ಲೈಮೇಟಿಗೆ ಇದು ಆಹಾರ ಸತ್ಯಕ ಈಗ ವಿಷ್ಣುವಿಗೆ ಪ್ರಿಯವಾದದ್ದು, ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದದ್ದು. ಆದರೂ ಕೂಡ ಇದು ವೈಜ್ಞಾನಿಕವಾಗಿ ಭಾಳ ಅಂದ್ರೆ ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಈ ಥಂಡಿಯನ್ನು ತಡ್ಕೊಳ್ಳುವಂಥ ಶಕ್ತಿ ಬರ್ತದೆ. ಎಷ್ಟೊಂದು ರೋಗಗಳು ದೂರ ಆಗ್ತವೆ. ಈಗ ಹುಣಸೆ ಹಣ್ಣು, ಬೆಲ್ಲ ಇವೆಲ್ಲ ರೀ ಎಷ್ಟು ರೋಗಗಳನ್ನು, ದೊಡ್ಡ ದೊಡ್ಡ ರೋಗಗಳು ಬರದಂತೆ ತಡೆಗಟ್ತಾವೆ. ಅದಕ್ಕೆ ಹಿಂದಕಿನವ್ರು ನೋಡ್ರಿ, ಅವ್ರು ಹೆಚ್ಚಾಗಿ ಲಿಂಬೆಹಣ್ಣು ಎದಕ್ಕೆ ಯೂಸ್ ಮಾಡ್ತಿದ್ರು? ಅಡುಗೆಗೆ ಒಟ್ಟೆ ಯೂಸ್ ಮಾಡ್ತಿದ್ದಿಲ್ರಿ ಅವರು. ಪಾನಕ, ಶರಬತ್ತು ಅಂಥದಕ್ಕಷ್ಟೇ ಲಿಂಬೆಹಣ್ಣು ಯೂಸ್ ಮಾಡ್ತಿದ್ರು. ಅಡುಗೆ ಅಂತ ಬಂದ್ರೆ ಹುಣಸೆ ಹಣ್ಣೇ ಯೂಸ್ ಮಾಡ್ತಿದ್ರು. ನೀವೆಲ್ಲ ನೆನೆಸ್ಕೊಂಡು ನೋಡ್ರಿ, ಅಜ್ಜಿ ಅವ್ರನ್ನೆಲ್ಲ ಇದನ್ನೇ ಯೂಸ್ ಮಾಡ್ತಿದ್ರು. ಈಗ ನಾನು ಹಸಿ ಹುಳಿ ಮಾಡ್ಲಿಕ್ಕತ್ತೀನಿ. ಇದರೊಳಗೆ ಹುಣಸೆ ಹಣ್ಣಿನ ಹುಳಿ, ಅದಕ್ಕೆ ತಕ್ಕಂತೆ ಬೆಲ್ಲ ಮತ್ತು ಎಳ್ಳು ಮತ್ತು ಶೇಂಗಾ ಪುಡಿ ಹಾಕೀನಿ. ಒಣ ಮೆಣಸಿನ್ಕಾಯಿ ಹಾಕ್ಲಿಕ್ಕತ್ತೀನಿ ರೀ. ಸ್ವಲ್ಪ ಬೆಲ್ಲ ಹಾಕಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದರೊಳಗೆ ಏನದ ನಾನು ಹುಗ್ಗಿ ಮಸಾಲೆ ಪುಡಿ ಮಾಡಿದ್ನಲ್ಲ ಸ್ವಲ್ಪ ಹಾಕಿದೆ. ಇಷ್ಟು ರುಚಿ ಆಗ್ತದೆ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಅದನ್ನು ನೀವು ಒಂದ್ಸರಿ ಹಿಂಗೆ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಮತ್ತು ಆರೋಗ್ಯಕರ ಊಟನೂ ಹೌದ್ರಿ ಇದು. ಭಾಳ ಮಂದಿ ಹುಣಸೆ ಹಣ್ಣು ಪಿತ್ತ ಆಗ್ತದೆ ಹೀಗೆಲ್ಲ ಅವ ನೋಡ್ರಿ. ಹುಣಸೆ ಹಣ್ಣು, ಬರೇ ಹುಣಸೆ ಹಣ್ಣು ತಿಂದ್ರೆ ಪಿತ್ತ ಆಗ್ತದೆ. ಅದಕ್ಕೆ ತಕ್ಕಂತೆ ನಾವು ಬೆಲ್ಲನೂ ಯೂಸ್ ಮಾಡಿದ್ವಿ ಅಂತಂದ್ರೆ ಪಿತ್ತ ಆಗಂಗಿಲ್ಲ ಅದು. ನೋಡ್ರಿ, ಇವತ್ತಿನ ದ್ವಾದಶಿ ಅಡಿಗೆ ರೆಡಿ ಆಯಿತು. ಹೆಂಗಾಗಿತ್ತು ದ್ವಾದಶಿ ಅಡಿಗೆ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಎಲ್ಲ ಕುಡಿಸಿ ಈ ಅಡಿಗೆ ರೆಡಿಯಾಗಿದ್ದು ಒಂದು ಅರ್ಧ ಗಂಟೆ ಒಳಗೆ ಎಲ್ಲ ಅಡುಗೆ ರೆಡಿ ಆಗ್ಯದ ನೋಡ್ರಿ. ಇನ್ನೇನದ ಊಟಕ್ಕೆ ಕುಡಿದು ಒಂದೇ ಬಾಕಿ ನೋಡ್ರಿ. ಊಟ ಮಾಡಿ ವಿಡಿಯೋ ಮಾಡಿ ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ ರೀ. ನೋಡ್ರಿ, ಈಗ ನೋಡ್ಲಿಕ್ಕತ್ತದ್ದು ಮೋಸ್ಟ್ ಟ್ರೆಂಡಿಂಗ್ ನಾರಾಯಣಪೇಟ್ ಡ್ರೇಪ್ಸ್
ರೂಪ್ ಸುಂದರಿ ಸಾರೀಸ್. ಇದರ ಮಟೀರಿಯಲ್ ಪ್ಯೂರ್ ಮರ್ಸಿರೈಸ್ಡ್ ಕಾಟನ್ ಸಾರೀಸ್. ಪಲ್ಲು ಸ್ಟ್ರೈಪ್ಸ್, ರನ್ನಿಂಗ್ ಬ್ಲೌಸ್ ಅದ, ಸಾಫ್ಟ್ ಫೀಲ್ ವಿತ್ ಸ್ಮೂತ್ ಟೆಕ್ಸ್ಚರ್ ಫ್ಯಾಬ್ರಿಕ್. ಇದರ ಲೆಂತ್ 6.20 ಮೀಟರ್ ಇನ್ಕ್ಲೂಡಿಂಗ್ ಟಸಲ್ಸ್. ಮಸ್ತ್ ಅವರಿ, ಭಾರಿ ಸ್ಮೂತ್ ಅಂದ್ರೆ ಅಷ್ಟು ಚಂದವ ಮತ್ತು ಪ್ಯೂರ್ ಕಾಟನ್, ಸಾಫ್ಟ್ ಕಾಟನ್ ಅವ. ಯಾರಿಗೆ ಇಷ್ಟ ಆಗ್ತದ ಮತ್ತು ರೇಟು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ. ಹಂಗೆ ವಾಟ್ಸಪ್ ನಂಬರ್ ಅದ, ನಿಮಗೆ ಇಷ್ಟ ಅದು ಅಂದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಸ್ಕ್ರೀನ್ಶಾಟ್ ತೆಗೀರಿ, ಆರ್ಡ್ರ್ ಹಾಕ್ರಿ. ಮತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗೆ ಒಂಚೂರು ಎಲ್ಲರೂ ಕಮೆಂಟ್ ಮಾಡಿರಿ, ಒಂದಿಷ್ಟು ಕಮೆಂಟ್ಸು. ನೆಕ್ಸ್ಟ್ ಇಯರ್ ಏನು ಚೇಂಜ್ ಮಾಡ್ಕೊಳ್ಳೋಣ ವಿಡಿಯೋದಾಗಂತ ನೀವೆಲ್ಲ ಸಜೆಸ್ಟ್ ಮಾಡಿದ ಪ್ರಕಾರ ನಾಳೆಯಿಂದನೇ ನಾನು ಆ ಪ್ರಕಾರ ವಿಡಿಯೋವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.